ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ, ಇದರಿಂದ 6ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ವಿದುರರು ಧೃತರಾಷ್ಟ್ರನಿಗೆ ಕೆಲವೊಂದು ನೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೋದ ಭಾಗದಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಅಂದ್ರೆ ಕಾಡಲ್ಲಿದ್ರೂ ಕೂಡ ಅತಿಥಿಗಳ ಸತ್ಕಾರ ಮಾಡುವಂಥವನು, ಮತ್ತೆ ತನ್ನ ಇಂದ್ರಿಯಗಳನ್ನ ನಿಗ್ರಹಣೆ ಮಾಡ್ಕೊಂಡಿರುವಂಥವನು, ಅಗ್ನಿಹೋತ್ರವನ್ನ ಮಾಡುವಂಥವನು, ಆಮೇಲೆ ಮನಸ್ಸನ್ನ ವಶದಲ್ಲಿ ಇಟ್ಕೊಳ್ಳುವಂಥವನು, ಇವನನ್ನ ಪುಣ್ಯಾತ್ಮಿ ತಪಸ್ವಿ ಅಂತ ಕರೀತಾರೆ. ಅಂದ್ರೆ ಒಬ್ಬ ಒಳ್ಳೆ ವಾನಪ್ರಸ್ಥಿ ಅಂತ ಕರೀತಾರೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಬುದ್ಧಿವಂತ ಪುರುಷನನ್ನ ತೆಗಳಿ ಅಂದ್ರೆ ಬೈದು ನಾನು ದೂರ ಇದ್ದೀನಿ ಅನ್ನುವಂತ ವಿಶ್ವಾಸದಿಂದ ನಿಶ್ಚಿಂತರಾಗಿರಬೇಡಿ. ಅಂದ್ರೆ ಅರ್ಥ ಏನು? ಈಗ ನನ್ನ ಮುಂದೆ ಒಬ್ಬ ಬುದ್ಧಿವಂತ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನನ್ನ ಬೈದ್ಬಿಟ್ಟಿರ್ತೀನಿ ನಾನು. ಆಮೇಲೆ ನಾನು ಅವನಿಂದ ದೂರ ಎಲ್ಲೋ ಹೋಗಿ ಬೇರೆ ಊರಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ಹೋಗಿ ಇದ್ಬಿಡ್ತೀನಿ. ನಾನು ಅವನ್ ಬೈದಿದ್ರು ಕೂಡ ಅವನು ನನ್ನನ್ನು ಏನು ಮಾಡಲ್ಲ, ಯಾಕಂದ್ರೆ ನಾನು ಅವನಿಂದ ದೂರ ಇದ್ದೀನಿ ಅಂತ ಅನ್ನುವಂತ ಒಂದು ವಿಶ್ವಾಸದಿಂದ ನೀವು ನಿಶ್ಚಿಂತರಾಗಿರಬೇಡಿ. ಯಾಕೆ ಅಂತಂದ್ರೆ ಬುದ್ಧಿವಂತನ ಭುಜಗಳು ಬಹಳ ಉದ್ದವಾಗಿರುತ್ತದೆ. ತೊಂದರೆ ಕೊಟ್ಟಾಗ ಅವನು ಅದೇ ಭುಜಗಳಿಂದ ಸೇಡನ್ನ ತೀರಿಸ್ಕೊಳ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಾವು ಹುಷಾರಾಗಿರ್ಬೇಕು, ತಪ್ಪು ಮಾಡ್ಬಿಟ್ಟಿರ್ತೀವಿ, ಆದ್ರೆ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ವಿಶ್ವಾಸಕ್ಕೆ ಪಾತ್ರರಲ್ವೋ ಅವರಲ್ಲಿ ವಿಶ್ವಾಸವನ್ನ ಇಡಬೇಡಿ. ವಿಶ್ವಾಸ ಇರುವಂತ ಯಾವುದಾದ್ರೂ ಮನುಷ್ಯರಿಂದ ಉತ್ಪನ್ನವಾದಂತಹ ಭಯ ಇದೆಯಲ್ಲ, ಅದು ಮೂಲೋಚ್ಛೇದ ಮಾಡಿಬಿಡುತ್ತೆ. ಅಂತಂದ್ರೆ ಅದು ನಮ್ಮ ಮೂಲವನ್ನೇ ಅಲ್ಲಾಡಿಸ್ಬಿಡುತ್ತೆ ಅಂತ ಅರ್ಥ. ಮನುಷ್ಯ ಹೇಗಿರ್ಬೇಕು ಅಂತಂದ್ರೆ ಅವನು ಈರ್ಷ್ಯರಹಿತ, ಅಂದ್ರೆ ಹೊಟ್ಟೆ ಕಿಚ್ಚಿಲ್ದೆ ಇರಬೇಕು, ಸ್ತ್ರೀಯರ ರಕ್ಷಕನಾಗಿರ್ಬೇಕು, ಸಂಪತ್ತನ್ನ ನ್ಯಾಯವಾಗಿ ಭಾಗ ಮಾಡುವಂಥವನಾಗಿರ್ಬೇಕು, ಆಮೇಲೆ ಪ್ರಿಯವಾದಿ, ಒಳ್ಳೆಯದು ಇಷ್ಟಪಡುವಂಥವನು, ಸ್ವಚ್ಛ, ಮತ್ತೆ ಸ್ತ್ರೀಯರ ಜೊತೆ ಸಿಹಿಯಾದ ಮಾತುಗಳನ್ನು ಆಡುವಂಥವನಾಗಿರ್ಬೇಕು. ಆದ್ರೆ ಅವನ ವಶದಲ್ಲಿ ಯಾವತ್ತೂ ಇರಬಾರದು. ಅಂತಂದ್ರೆ ಏನು? ಸ್ತ್ರೀಯರನ್ನ ಗೌರವ ಕೊಡ್ಬೇಕು, ಅವರನ್ನ ರಕ್ಷಣೆ ಮಾಡ್ಬೇಕು, ಆಮೇಲೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬೇಕು, ಎಲ್ಲ ಮಾಡ್ಬೇಕಾದ್ರೆ ಅವರ ಒಂದು ಅಧೀನದಲ್ಲಿ ಇರಬಾರದು. ಸ್ತ್ರೀಯರನ್ನ ಮನೆ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಇವಳು ಅತ್ಯಂತ ಸೌಭಾಗ್ಯಶಾಲಿನಿ, ಪೂಜೆಗೆ ಯೋಗ್ಯಳಾಗಿರುವಂಥವಳು, ಪವಿತ್ರ ಮತ್ತೆ ಮನೆಯ ಶೋಭೆಯಾಗಿದ್ದಾಳೆ. ಅದಕ್ಕೋಸ್ಕರನೇ ಇವರನ್ನ ವಿಶೇಷ ರೂಪದಿಂದ ರಕ್ಷಣೆ ಮಾಡಬೇಕು. ಅಂತಃಪುರದ ರಕ್ಷಣೆಯ ಕೆಲಸವನ್ನ ತಂದೆಗೆ ವಹಿಸ್ಬೇಕು. ಅಡುಗೆ ಮನೆಯ ಪ್ರಬಂಧವನ್ನ ತಾಯಿಯ ಕೈಗೆ ಕೊಟ್ಬಿಡ್ಬೇಕು. ಗೋವುಗಳ ಸೇವೆಯಲ್ಲಿ ತಮ್ಮ ಸಮಾನ ವ್ಯಕ್ತಿಯನ್ನ, ಅಂದ್ರೆ ನನ್ನಷ್ಟೇ ಯೋಗ್ಯತೆ ಯಾರಿಗಿರುತ್ತೋ ಅಂತ ವ್ಯಕ್ತಿಯನ್ನ ನಿಯುಕ್ತಗೊಳಿಸ್ಬೇಕು. ಮತ್ತೆ ಕೃಷಿ ಕೆಲಸವನ್ನ ಸ್ವತಃ ತಾನೇ ಮಾಡಬೇಕು. ಆಮೇಲೆ ಸೇವಕರ ಮೂಲಕ, ಸೇವಕರು ಇರ್ತಾರಲ್ಲ ಅವರ ಕೈಯಲ್ಲಿ ವಾಣಿಜ್ಯ, ವ್ಯಾಪಾರ ಈ ಕೆಲಸಗಳನ್ನ ಮಾಡಿಸ್ಬೇಕು. ಮತ್ತೆ ಮಕ್ಕಳ ಮೂಲಕ ಬ್ರಾಹ್ಮಣರ ಸೇವೆಯನ್ನ ಮಾಡಿಸ್ಬೇಕು. ಅಂದ್ರೆ ಯಾರ್ಯಾರ ಕೈಯಲ್ಲಿ ಏನೇನು ಕೆಲಸಗಳನ್ನ ನಾವು ಮಾಡಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ನೀರಿನಿಂದ ಅಗ್ನಿ, ಬ್ರಾಹ್ಮಣರಿಂದ ಕ್ಷತ್ರಿಯ, ಮತ್ತೆ ಕಲ್ಲಿನಿಂದ ಕಬ್ಬಿಣ ಅನ್ನೋದು ಹುಟ್ಟುತ್ತೆ. ಇವುಗಳ ತೇಜಸ್ ಎಲ್ಲಾ ಕಡೆ ವ್ಯಾಪಿಸಿದ್ರೂ ಕೂಡ ತನ್ನ ಉತ್ಪತ್ತಿ ಸ್ಥಾನದಲ್ಲಿ ಶಾಂತವಾಗಿಬಿಡುತ್ತೆ. ಅಂದ್ರೆ ಅದು ಎಲ್ಲಿಂದ ಹುಟ್ಟಿರುತ್ತೋ ಅಲ್ಲಿ ಅದು ಶಾಂತವಾಗಿಬಿಡುತ್ತೆ. ಒಳ್ಳೆ ಕುಲದಲ್ಲಿ ಹುಟ್ಟಿದಂತಹ ಅಗ್ನಿಯ ಸಮಾನ ತೇಜಸ್ವಿ, ಕ್ಷಮಾಶೀಲ ಮತ್ತೆ ವಿಕಾರ ಶೂನ್ಯನಾದಂತಹ ಸಂತ ಪುರುಷ ಇರ್ತಾನಲ್ಲ, ಅವನು ಸದಾ ಕಾಷ್ಟದಲ್ಲಿರುವಂತ ಅಗ್ನಿಯ ಹಾಗೆ ಶಾಂತ ಭಾವದಿಂದ ಸ್ಥಿತರಾಗಿರ್ತಾರೆ. ಅಂದ್ರೆ ಏನು? ಈಗ ಕಟ್ಟಿಗೆನಲ್ಲಿ ಬೆಂಕಿ ಅನ್ನೋದು ಇರುತ್ತೆ, ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಆದ್ರೆ ಅದಕ್ಕೆ ಯಾವಾಗ ಅಗ್ನಿ ಸ್ವಲ್ಪ ಆದ್ರೂ ಟಚ್ ಆಗುತ್ತೋ ಆಗ ಅದು ಹುರಿದು ದಗದಗ ಅಂತ ಉರಿಯುತ್ತಲ್ವಾ, ಅದರಲ್ಲಿರುವಂತ ಬೆಂಕಿ ಎಲ್ಲಾರ ಕಣ್ಣಿಗೂ ಕಾಣಿಸ್ಕೊಳುತ್ತಲ್ಲ. ಹಾಗೆ ಒಳ್ಳೆ ಕುಲದಲ್ಲಿ ಹುಟ್ಟಿರುವಂತ ಒಬ್ಬ ಮನುಷ್ಯ ಅಗ್ನಿಯ ಹಾಗೇನೆ ಅವನು ತೇಜಸ್ವಿಯಾಗಿರ್ತಾನೆ. ಆದ್ರೆ ಎಲ್ಲರ ಮುಂದೆ ಅವನು ತೋರಿಸ್ಕೊಳ್ಳೋದಿಲ್ಲ. ಅವನಲ್ಲಿ ಒಳ್ಳೊಳ್ಳೆ ಗುಣಗಳಿರುತ್ತೆ, ಕ್ಷಮೆ ಇರುತ್ತೆ, ಆಮೇಲೆ ಯಾವುದೇ ವಿಕಾರಗಳಿರೋದಿಲ್ಲ ಅವನಲ್ಲಿ. ಅದು ಹೇಗೆ ಆ ಬೆಂಕಿ ಆ ಕಟ್ಟಿಗೆಯಲ್ಲಿ ಶಾಂತವಾಗಿರುತ್ತೋ ಅದೇ ರೀತಿ ಅವನು ಕೂಡ ಶಾಂತ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಯಾವ ರಾಜನ ಮಂತ್ರಣವನ್ನ ಅವರ ಬಹಿರಂಗ ಮತ್ತೆ ಅಂತರಂಗ ಸಭಾಸದರಿಗೂ ತಿಳಿಯೋದಿಲ್ವೋ, ಅಂದ್ರೆ ಏನು? ಆ ರಾಜ ಏನು ವಿಚಾರ ಮಾಡಿದಾನೆ, ಏನು ಯೋಚನೆ ಮಾಡಿದಾನೆ ಅನ್ನೋದನ್ನ ಬಹಿರಂಗ ಅಂತರಂಗ ಎರಡೂ ಸದಸ್ಯರಿಗೂ ಕೂಡ, ಸಭಾಸದರು ಇರ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ವೋ, ಎಲ್ಲಾ ಕಡೆ ದೃಷ್ಟಿಯನ್ನ ಇಟ್ಟಿರ್ತಾನಲ್ಲ ಆ ರಾಜ
ಚಿರಕಾಲದ ತನಕ ಐಶ್ವರ್ಯವನ್ನ ಉಪಭೋಗಿಸ್ತಾನೆ. ಅಂದ್ರೆ ಅವನ ಒಂದು ಪರ್ಸನಲ್ ಗುಟ್ಟುಗಳು, ಅವನಲ್ಲಿರುವಂತ ಒಂದು ವಿಚಾರಗಳು, ಗುಟ್ಟುಗಳು ಅಂತಿರುತ್ತಲ್ಲ, ಅದನ್ನ ಬೇರೆಯವ್ರಿಗೆ ಯಾರಿಗೂ ತಿಳಿಸ್ಕೊಡೋದಿಲ್ವೋ, ಆಮೇಲೆ ಎಲ್ಲಾ ಕಡೆನೂ ಅವನ ದೃಷ್ಟಿ ಇರುತ್ತೆ. ಅಷ್ಟು ಎಚ್ಚರವಾಗಿರ್ಬೇಕು ರಾಜ ಆಗಿರೋನು. ಆಗ ಮಾತ್ರ ಅವನು ಚಿರಕಾಲದ ತನಕ ಐಶ್ವರ್ಯವನ್ನ ಭೋಗಿಸ್ಬೋದು. ಧರ್ಮ, ಕಾಮ ಮತ್ತೆ ಅರ್ಥ ಸಂಬಂಧಿ ಕಾರ್ಯಗಳನ್ನ ಮಾಡುವ ಮೊದಲು ಹೇಳಬಾರ್ದು, ಮಾಡೇ ತೋರಿಸ್ಬೇಕು. ನಾವು ಹೇಳಿ 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 ಮಾಡದೇ ಇದ್ರೆ ಸರಿ ಹೋಗಲ್ಲ ಅಲ್ವಾ. ಅದಕ್ಕೆ ಹೇಳಬಾರ್ದು. ನಾವು ಧರ್ಮದ ಕೆಲಸವನ್ನ ಮಾಡ್ತಾ ಇದ್ದೀವಿ, ಕಾಮ ಆಗಿರ್ಬೋದು, ಅರ್ಥ ಆಗಿರ್ಬೋದು, ಯಾವುದೇ ಒಂದು ಕೆಲಸಗಳನ್ನ ನಾವು ಮಾಡಬೇಕಾದ್ರೆ ಮೊದಲು ಹೇಳಬಾರ್ದು. ಅದನ್ನ ಮಾಡಿದ್ಮೇಲೆ ನಾವು ಹೇಳೋದು ಬೇಕಾಗಲ್ಲ, ಜನಗಳಿಗೆ ಅದು ಗೊತ್ತಾಗುತ್ತಲ್ವಾ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತಮ್ಮ ವಿಚಾರ ಬೇರೆಯವರ ಮುಂದೆ ಪ್ರಕಟವಾಗೋದಿಲ್ಲ. ಈಗ ಗೊತ್ತಾಯ್ತಾ ಯಾಕೆ ನಾವು ಹೇಳಬಾರ್ದು ಅಂತಂದ್ರೆ, ನಾವು ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ಅದಕ್ಕೆ 108 ವಿಘ್ನಗಳು ಬರುತ್ತೆ. ಮತ್ತೆ ನಾವು ಮಾಡೋದಕ್ಕೆ ಆಗದೆ ಇದ್ದಾಗ ಜನಗಳು ಆಡ್ಕೊಳ್ತಾರೆ, ಬೇರೆ ಬೇರೆ ರೀತಿಯ ಒಂದು ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಅದಕ್ಕೆ ನಾವು ಹೇಳೋ ಬದಲು ಆ ಕೆಲಸವನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.